ಹಾಯ್ ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಮನೆಯಲ್ಲಿ ಉಳಿದಂತಹ ಸಕ್ಕರೆ ಪಾಕನ ಯಾವ ರೀತಿ ಅದರಿಂದ ರೆಸಿಪಿ ಮಾಡ್ಬೋದು ಅನ್ನೋದನ್ನು ನೋಡೋಣ. ಈ ಸಕ್ಕರೆ ಪಾಕ ಗುಲಾಬ್ ಜಾಮೂನ್ ಮಾಡುವಾಗ ಹಾಗೆ ಏನಾದರೂ ಮನೆಯಲ್ಲಿ ಸಿಹಿ ಮಾಡಿದಾಗ ಈ ಸಕ್ಕರೆ ಪಾಕ ಉಳಿದ್ರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಬನ್ನಿ, ಇವಾಗ ನಾನು ಅಂಗನವಾಡಿ ಮಿಲ್ಕ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಬೇಕಾದರೆ ನೀವು ಬೇರೆ ಬ್ರ್ಯಾಂಡ್ ಮಿಲ್ಕ್ ಪೌಡರ್ ಕೂಡ ಯೂಸ್ ಮಾಡ್ಬೋದು. ನನ್ನ ಹತ್ರ ಇಷ್ಟು ಸಕ್ಕರೆ ಪಾಕ ಉಳಿದಿದೆ. ಫಸ್ಟ್ ಇದನ್ನು ಅಳತೆ ಮಾಡ್ಕೊಳ್ಳೋಣ ಎಷ್ಟಿದೆ ಅಂತ. ನೀವು ಯಾವ ಕಪ್ಪಾದರೂ ಯೂಸ್ ಮಾಡ್ಬೋದು ಅಳತೆಗೆ ಅಂತ, ಯಾಕಂದರೆ ನಾವು ಅದು ಅಳತೆ ಅನುಸಾರವಾಗಿ ಎಷ್ಟು ಮಿಲ್ಕ್ ಪೌಡರ್ ತೊಗೋಬೋದು ಅನ್ನೋದು ಗೊತ್ತಾಗುತ್ತೆ ಅಂತ. ಟೋಟಲಾಗಿ ಇದು 1 ಕಪ್ ಆಗುವಷ್ಟು ಸಕ್ಕರೆ ಪಾಕ ಉಳಿದಿದೆ ನನ್ನ ಹತ್ರ. ಹಾಗೆ ನಾನಿಲ್ಲಿ ಈ ಅಂಗನವಾಡಿಯಲ್ಲಿ ಕೊಡುವಂಥ ಮಿಲ್ಕ್ ಪೌಡರ್ನ ತೊಗೊತಾ ಇದ್ದೀನಿ. ಇದೇ ಕಪ್ಪಿಂದ ನಾನು 1 ಕಪ್ಪು ಮಿಲ್ಕ್ ಪೌಡರ್ನ ತೊಗೊತಾ ಇದ್ದೀನಿ. ಫಸ್ಟ್ ನಾವು ಇದನ್ನು ಒಂದು ಕಡಾಯಿ ಅಥವಾ ಒಂದು ಪಾತ್ರೆಗೆ ಈ ಮಿಲ್ಕ್ ಪೌಡರ್ನ ಹಾಕ್ಕೊಳ್ಳೋಣ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸಬರು ಭೇಟಿಯಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ಫ್ರೀಯಾಗಿ ಮೊದಲು ನೋಡ್ಬೋದು. ನಾನೊಂದು ಕಡಾಯಿಗೆ ಇದನ್ನು ಹಾಕ್ಕೊತಾ ಇದ್ದೀನಿ. ಆದಷ್ಟು ಕಡಿಮೆ ಉರಿಯಲ್ಲಿ ನಾವು ಇದನ್ನು ಮಾಡ್ಕೋಬೇಕು. ನಾನು ಕಡಿಮೆ ಉರಿಯಲ್ಲಿ ಇಟ್ಕೊಂಡ್ಬಿಟ್ಟು ಇದಕ್ಕೆ ನಾನು 1-2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಈ ಫ್ಲೇವರ್ ಇಲ್ಲದೆ ಇರೋ ಅಡುಗೆ ಎಣ್ಣೆ ಕೂಡ ಹಾಕ್ಕೋಬೋದು. ತುಪ್ಪ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ. ಅದು ಬಿಸಿ ಆಗೋವರೆಗೂ ನಾವಿಲ್ಲಿ 1 ಕಪ್ಪು ಮಿಲ್ಕ್ ಪೌಡರ್ನ ತಗೊಳ್ಳೋಣ. ನಾನು 1 ಕಪ್ಪು ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ. ಈ ಅಳತೆನ ಕರೆಕ್ಟಾಗಿ ಫಾಲೋ ಮಾಡಿ. ತುಂಬಾ ಸ್ವೀಟು, ತುಂಬಾ ಚೆನ್ನಾಗಿ ಬರುತ್ತೆ. ಬನ್ನಿ, ಇವಾಗ ಈ ಮಿಲ್ಕ್ ಪೌಡರ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಗಂಟುಗಳು ಇಲ್ಲದೆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಈ ರೀತಿ ಚೆನ್ನಾಗಿ ಕಡಿಮೆ ಉರಿಯಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ತುಂಬಾ ಚೆನ್ನಾಗಿ ಆಗುತ್ತೆ ಈ ಸ್ವೀಟು. ಸಕ್ಕರೆ ಪಾಕ ಏನಾದರೂ ಉಳಿದರೆ ವೇಸ್ಟ್ ಮಾಡೋ ಬದಲು ಈ ರೀತಿ ಯೂಸ್ ಮಾಡಿ ಒಂದು ಸ್ವೀಟನ್ನ ತಯಾರಿಸಿ. ನಿಧಾನವಾಗಿ ಈ ರೀತಿ ತಿರುಗಿಸ್ತಾನೆ ಇರಬೇಕು. ಎಲ್ಲೂ ಕೂಡ ತಳ ಹಿಡದೆ ಹಾಗೆ ಈ ರೀತಿ ಮಿಕ್ಸ್ ಮಾಡ್ತಾಯಿರಿ. ನಾನು ಇದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಡಲಿ ಅಂತ ಫುಡ್ ಕಲರ್ನ ಹಾಕ್ಕೊತಾ ಇದ್ದೀನಿ. ಬೇಕಾದರೆ ನೀವು ಹಾಕ್ಕೊಂಡ್ರೂ ನಡೆಯುತ್ತೆ, ಇಲ್ಲಾಂದ್ರೂ ನಡೆಯುತ್ತೆ. ನಾನು ಯೆಲ್ಲೋ ಕಲರು ಫುಡ್ ಕಲರ್ನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಯಾವ ಕಲರ್ ಆದರೂ ಸೇರಿಸ್ಕೋಬೋದು ಅಥವಾ ಸೇರಿಸ್ಕೊಳ್ದೇ ಇರ್ಬೋದು. ನಾನೊಂದು ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಯೆಲ್ಲೋ ಕಲರ್ ಈ ರೀತಿ ಕಡಿಮೆ ಉರಿಯಲ್ಲಿ ಈ ರೀತಿ ತಿರುಗಿಸ್ತಾ ಇರಿ. ಸ್ವೀಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ. ಎಲ್ಲೂ ಕೂಡ ಈ ರೀತಿ ತಳ ಹಿಡಿದರ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಒಂದು 5-10 ನಿಮಿಷದಲ್ಲಿ ಈ ಸ್ವೀಟು ರೆಡಿ ಆಗುತ್ತೆ. ಒಂಥರ ಕ್ಯಾಂಡಿ ಥರ ಬರುತ್ತೆ. ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ. ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ನಾನು ಇನ್ನೊಂದು 2 ಸ್ಪೂನ್ ಆಗುವಷ್ಟು ನಾನು ಇದರಲ್ಲಿ ತುಪ್ಪನ ಹಾಕ್ಕೊತಾ ಇದ್ದೀನಿ. ಬರ್ತಾ ಬರ್ತಾ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಒಂಥರ ಇದು ರೆಡಿ ಆಗ್ತಾ ನಿಮಗೆ ಗೊತ್ತಾಗುತ್ತೆ. ಅಲ್ಲೇ ಮೈಸೂರು ಪಾಕ್ ಥರ ಹದ ಥರ ಬರ್ತಾ ಹೋಗುತ್ತೆ. ಇದನ್ನು ಈ ರೀತಿ ಒಂದು 10 ನಿಮಿಷ ಈ ರೀತಿ ಚೆನ್ನಾಗಿ ತಿರುಗಿಸ್ತಾ ಇದ್ದರೆ ಸಾಕು. ನಾನು ಈ ರೀತಿ ರೆಡಿ ಆಗೋವರೆಗೂ ನಾನು ಒಂದು ಡಬ್ಬೆಗೆ ಎಣ್ಣೆ ಅಥವಾ ತುಪ್ಪನ ಸವರ್ಕೊಂಡು ಇಟ್ಕೊಂಡ್ಬಿಡಿ. ಹಿಂದೆನೇ ನಾವು ಆ ಡಬ್ಬಗೆ ಹಾಕಿದರೆ ತುಂಬಾ ಚೆನ್ನಾಗಿ ಇದು ಬಿಸಿಯಾಗಿರುವಾಗಲೇ ಒಂದು ಡಬ್ಬೆಗೆ ಅಥವಾ ಒಂದು ತಟ್ಟೆಗೆ ಇದನ್ನು ತಕ್ಕೊಳ್ಳೋಕ್ಕೆ ಚೆನ್ನಾಗಾಗುತ್ತೆ. ನಾನೊಂದು ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಚಿ ಇಟ್ಕೊಂಡಿದ್ದೆ. ಬನ್ನಿ, ಇವಾಗ ಬಿಸಿ ಇರುವಾಗಲೇ ಇದಕ್ಕೆ ಹಾಕ್ಕೊಂಡ್ಬಿಡೋಣ. ಇದು ಒಂದು ಸ್ವಲ್ಪ 1 ಅವರ್ ಅಥವಾ 2 ತಾಸು ತಣ್ಣಗಾದರೆ ಸಾಕು. ಒಂಥರ ಮಿಲ್ಕ್ ಕೇಕ್ ಥರ ಬರುತ್ತೆ ಇದು. ಒಂದು ಸ್ವಲ್ಪ ಬಿಸಿ ಇರುವಾಗಲೇ ಈ ರೀತಿ ಚೆನ್ನಾಗಿ ಒಂದು ಸ್ಪೂನಿನ ಸಹಾಯದಿಂದ ಈ ರೀತಿ ಶೇಪ್ನ ಕೊಡ್ಕೋಬೋದು. ನೀವು ಬೇಕಾದರೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಒಂದು ತಟ್ಟೆಗೆ ಕೂಡ ತಗೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಬನ್ನಿ, ಇವಾಗ ತಣ್ಣಗಾಗಿದೆ ನೋಡಿ ಯಾವ ರೀತಿ ಆಗಿದೆ ಅಂತ.
ಒಂಥರ ಮಿಲ್ಕ್ ಕೇಕ್ ಥರ ರೆಡಿಯಾಗಿದೆ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ